ಬಂದೆ ಸಖಿ ಓ ಚಂದ್ರಮುಖಿ ನೀರ್ಮುತ್ತಿನ ಕರಿಮೇಘವನು. ಸ್ನೇಹಿತರೆ, ಇದೆ ನಮ್ಮ ಕವಿಗಳ ಮನೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರ ಮನೆ. ಬನ್ನಿ ಹೋಗೋಣ. ಹೊಳೆ ದಾಟಬೇಕಾದ್ರೆ ಮನೆ ಬೇಕು. ಯಾರಿಗೆ ಮನೆ ಇದೆಯೋ ಅವ್ರಿಗೆ ಹೊಳೆ ಭಯ ಇಲ್ಲ, ಬದುಕಿನ ಭಯ ಕಮ್ಮಿ ಇರುತ್ತೆ. ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಇಲ್ಲೇ ಆಗಿದೆ. ದೊಡ್ಡ ದೊಡ್ಡ ಸಂಗೀತಗಾರರು, ಕವಿಗಳು, ಲೇಖಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಕವಿಗಳು ಬಂದಿಲ್ಲ, ಬುದ್ಧ ಇದ್ದಾರೆ. ಇದು ನನ್ನ ಬಹಳ ಪ್ರಿಯವಾದಂತಹ ವ್ಯಕ್ತಿತ್ವ ಬುದ್ಧಂದು. ರಾಮ, ಕೃಷ್ಣ, ಬುದ್ಧ ಈ 3 ಜನ ನನಗೆ ಬಹಳ ಪ್ರಿಯರು. ಅದರಲ್ಲಿ ಬುದ್ಧ ನಮ್ಮನೆಗೆ ಬಂದಿದ್ದು ಒಂದು ವಿಷಯ. ಕವಿಗಳ ದೇವ್ರ ಮನೆ. ಆಮೇಲೆ ಅವರೆಲ್ಲ ಹೊಂದ್ಕೊಂಡು ಹೋಗ್ತಾರೆ. ದೇವತೆಗಳು ಇದಾರಲ್ಲ, ಅವರಲ್ಲಿ ಪರಸ್ಪರ ಜಗಳ ಇಲ್ಲ. ನಾವು ಜಗಳ ಮಾಡೋದು ಅಷ್ಟೇ. ಪೆನ್ನಲ್ಲಿ ಬರೆಯೋದು ಬಹಳ ಕಡಿಮೆ, ಎಲ್ಲ ಕಂಪ್ಯೂಟರ್ ಮಾಡೋದು. ನಾನು ಬುದ್ಧಚರಣ, ಮಹಾಕಾವ್ಯ ಎಲ್ಲ ಇಲ್ಲೇ ಮಾಡಿ. ಕಿಚನ್ ತೋರ್ಸ್ಬೇಕಂತ ಸೊಸೆಯವರು ಹೇಳ್ತಿದಾರಲ್ಲ. ಇಲ್ಲ, ಅದು ವಿಶೇಷ ಇದೆ. ನಾನು ತರಕಾರಿ ಎಲ್ಲ ಹೆಚ್ಚಿ ಅವ್ರು ಸಹಾಯ ಮಾಡ್ತೀನಿ. ಅವ್ರದೊಂದೇನ್ ಹ್ಯಾಬಿಟ್ ಈಗ್ಲೂ ಅಂದ್ರೆ, ವರ್ಷಕ್ಕೆ 1 ದಿನ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಬುಕ್ ಸ್ಟಾಲ್ಗೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಮಕ್ಳಿಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕ ತಗೊಳ್ಳಿ. ಅದೆಲ್ಲ ತಗೊಂಡಾದ್ಮೇಲೆ ಅಲ್ಲಿಂದ ವಿದ್ಯಾರ್ಥಿ ಭವನ್ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮೊಮ್ಮಕ್ಕಳ ಜೊತೆ ದೋಸೆ ತಿನ್ನೋದು. ನಾವ್ಯಾರು ಹೋಗಂಗಿಲ್ಲ ಅವಾಗ. ಲೋಕದ ಕಣ್ಣಿಗೆ ರಾಧೆಯು ಕೂಡ. ಎಂಥ ಒಳ್ಳೆ ಹಾಡಲ್ವ ಸ್ನೇಹಿತರೆ? ಹೌದು, ಬನ್ನಿ ನಾವು ಭೇಟಿಯಾಗೋಣ, ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಹೆಮ್ಮೆಯ ಕವಿ, ಸೂಕ್ಷ್ಮ ಮನಸ್ಸಿನ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳ ಬದುಕಿನ ಸ್ನೇಹಿತರೆ. ಇದು ನಾನಿರುವಂಥದ್ದು ಬೆಂಗಳೂರಿನ ಹೊಸಕೆರೆಹಳ್ಳಿಯ ಒಂದು ಬಡಾವಣೆ ಸ್ನೇಹಿತರೆ. ಅಲ್ಲವ್ರ ಮನೆ ಇದೆ. ಹೋಗೋಣ, ಕವಿಗಳ ಮನೆ ಹೇಗಿದೆ ನೋಡೋಣ, ಅವ್ರ ಬದುಕು ಹೇಗಿದೆ ನೋಡೋಣ ಅಂತ ಸ್ನೇಹಿತರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಅಂತ ಅಂದ ತಕ್ಷಣ ಯಾವುದನ್ನು ಹೇಳೋದು, ಯಾವುದನ್ನು ಬಿಡೋದು ಸ್ನೇಹಿತರೆ. ಅವರೊಬ್ಬ ಸೂಕ್ಷ್ಮ ಮನಸ್ಸಿನ ಕವಿ. ಅನೇಕ ಕವಿತೆಗಳನ್ನು, ಕವನ ಸಂಕಲನಗಳನ್ನು ಅವರು ರಚಿಸಿದ್ದಾರೆ. ನಾಟಕಕಾರ, ಚಿತ್ರಪಟ, ಉರಿಯ ಉಯ್ಯಾಲೆ ಮೊದಲಾದ ನಾಟಕಗಳ ಕರ್ತೃ, ಕಥೆಗಾರ, ಶಿಶು ಸಾಹಿತ್ಯ, ಸಿನಿಮಾ ಗೀತೆಗಳ ರಚನೆ, ಜೊತೆಗೆ ಸ್ವತಃ ಅವರು ಕೂಡ ಒಂದು ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದಾರೆ. ಹೀಗೆ ಬಹುಮುಖ ವ್ಯಕ್ತಿತ್ವದ ಪ್ರೀತಿಯ ಕವಿ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಹೋಗೋಣ, ಭೇಟಿ ಮಾಡೋಣ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳನ್ನ. ಸ್ವಾಗತ ನಿಮಗೆ ಕವಿಗಳ ಬದುಕಿಗೆ, ಕವಿ ಲೋಕಕ್ಕೆ, ಕಾವ್ಯ ಲೋಕಕ್ಕೆ. ಬನ್ನಿ ಹೋಗೋಣ. ಲೋಕದ ಕಣ್ಣಿಗೆ ರಾಧೆಯು ಕೂಡ. ಸ್ನೇಹಿತರೆ, ಇದೆ ನಮ್ಮ ಕವಿಗಳ ಮನೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರ ಮನೆ. ಬನ್ನಿ ಹೋಗೋಣ. ಸಖಿ ಬಾಳು ಹರಿವ ಹೊಳೆ, ಮನೆ ಹಾಯ್ದೋಣಿ. ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು. ಮೇಡಮ್ ನಮಸ್ತೆ ಮೇಡಮ್. ಕಲಾ ಮಾಧ್ಯಮದಿಂದ ಪರಮೇಶ್ವರ್. 2006ರಲ್ಲಿ ಕಟ್ಟಿರೋ ಮನೆ. ಕ್ಷಮಿಸಿ, ತಡ ಆಯಿತು. ಈಗ ನಿಮ್ಗೆ ಲೈಟ್ ಸಾಕಾಗುತ್ತಾ? ಲೈಟ್ ಇದೆ ನಮ್ಮ ಹತ್ರ ಒಂದು. ಹಾಗೆ ಕವಿಗಳ ಮನೆ ಹೇಗಿದೆ ಅಂದ್ರೆ ನೋಡ್ಬಿಡೋಣ. ಸಖಿ ಮನೆ ಹೆಸರು. ಸಖಿ, ಅದರಿಂದ ಸಖಿ ಅನ್ನೋ ಪದ ಬರೋ ಹಾಗೆ 2 ಸಲ ಬರ್ಕೊಡ್ಬೇಕು ಅಂತ ಕೇಳಿದ್ರು ನನ್ನ ಮಗ ಸೊಸೆ. ಅವಾಗಿನ ಸಖಿ ಬಾಳು ಹರಿವ ಹೊಳೆ, ಮನೆ ಹಾಯ್ದೋಣಿ. ಹೊಳೆ ದಾಟಬೇಕಾದ್ರೆ ಮನೆ ಬೇಕು. ಯಾರಿಗೆ ಮನೆ ಇದೆಯೋ ಅವ್ರಿಗೆ ಹೊಳೆ ಭಯ ಇಲ್ಲ, ಕಮ್ಮಿ ಇರುತ್ತೆ. ಮನೆ ಹಾಯ್ದೋಣಿ 2006ರಲ್ಲಿ ಬರೆದಿರೋದು ನೋಡಿ. ಹೌದು, ಮಗ ಸೊಸೆಗೋಸ್ಕರ ಬರ್ಕೊಟ್ಟಿದ್ದು. ಅವರೇ ಮನೆ ಕಟ್ಟಿದ್ದು. ಕವಿ ನಾನು ಕಟ್ಟಿದ್ದೀನಿ. ಆ ಕವಿ ಮನೆ ಇದ್ದಾಗಿದೆ. ಅದು 2 ರೋಡ್ ಆಚೆ. ನಾನು ಅಲ್ಲಿದ್ದ. ಈಗ ಅಲ್ಲಿ ದೊಡ್ಡ ಮಗ ಇದ್ದಾನೆ, ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಅಲ್ಲಿದ್ದಾರೆ. ಕವಿ ಮನೆ ಹೇಗಿರುತ್ತೆ ಅಂದ್ರೆ, ಕಾಳಿದಾಸನಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅದು. ಆಯ್ತಾ, ಮೇಘದೂತಲ್ಲಿ ನೀನು ಹೋಗ್ತೀಯ, ಮೇಘನಿಗೆ ಹೇಳ್ತಾನೆ, ನೀವು ಹೋಗ್ಬೇಕಾದ್ರೆ ಅಲಕಾನಗರಲ್ಲಿ ಹೇಗೆ ನೋಡು, ಹೇಗೆ ಗೊತ್ತಾಗುತ್ತೆ ನಿನಗೆ ನೋಡಪ್ಪ, ಯಾವ ಮನೆ ಮುಂದೆ ರಂಗೋಲಿ ಇರುತ್ತೋ, ಆಮೇಲೆ ಹೂವಿನ ಬಳ್ಳಿಗಳು ಇರುತ್ತೋ, ಎಲ್ಲಿ ಒಂದು ಗಿಳಿ ಪಂಚರ ಇದ್ದು ಗಿಳಿ ಹಾಡ್ತಾ ಇರುತ್ತೋ, ಇಂಥದ್ದೇ ನನ್ನ ಮನೆ ಅಂತ ತಿಳ್ಕೊಂತ. ಸೊ ಕವಿಗಳ ಮನೆ ಹಾಗಿರುತ್ತೆ ಅಂತ. ಇದು ಕವಿ ಪುತ್ರನ ಮನೆ. ಕವಿಪುತ್ರನ ಮನೆ. ಹೀಗೆ ಪ್ರವೇಶ. ಇದು ದೊಡ್ಡ ಹಾಲ್. ಇದು ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಇಲ್ಲೇ ಆಗಿದೆ. ದೊಡ್ಡ ದೊಡ್ಡ ಸಂಗೀತಗಾರರು, ಕವಿಗಳು, ಲೇಖಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇಲ್ಲೇ ಕೂತ್ಕೊಂಡು ಹಾಡಿದ್ದಾರೆ. ನಮ್ಮ ವಿದ್ಯಾಭೂಷಣರದ್ದು ಇಲ್ಲಿ ಸಂಗೀತ ಏರ್ಪಾಡು ಮಾಡಿದ್ವಿ. ಬಹಳ ಚೆನ್ನಾಗಾಯ್ತು. ಹುಸೇನ್ ಸಾಬ್ರು ಬಂದಿದ್ರು. ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್. ನಮ್ಮ ಸುಗಮ ಸಂಗೀತಲ್ಲಂತೂ ಅಶ್ವಥ್, ಅನಂತ ಸ್ವಾಮಿ, ರತ್ನಮಾಲ, ಮಾಲತಿ ಎಲ್ಲ ಬಂದಿದ್ದಾರೆ. ಅಂದ್ರೆ ಈ ಸೋಫಾಗಳು ಏನಾದ್ರು ಕಥೆ ಹೇಳೋಗ್ರಿ ಅಂತ ಕೂತ್ಕೊಂಡಿದ್ದೆ. ಶಿವರುದ್ರಪ್ಪನವರು ಇಲ್ಲೇ ಕೂತಿದ್ರು. ಆಮೂರ್ರು, ಶಿವರುದ್ರಪ್ಪನವರು, ಜನವೀರ್ ಕಣ್ವಿ ಅವರು. ಹೀಗೆ ಇದಕ್ಕೊಂದು ದೊಡ್ಡ ಕನಸಿದೆ. ಇದಕ್ಕೆ ಮರೆಯಲಾರದ ಕನಸುಗಳು, ಅನೇಕ ನೆನಪುಗಳನ್ನ ಕೇಳಿಸ್ಕೊಂಡು ನೆನಪುಗಳೆಲ್ಲ ಇವೆ ಇಲ್ಲಿ.
ವಯಸ್ಸು ಕೇಳ್ಬೋದ ಕವಿಗಳದು? ಈಗ ಹಾಂ ಸರಿಯಾಗಿ 80. ಜೂನ್ 80 ಮುಗಿಯುತ್ತೆ. ಹಾಂ 81 ಪ್ರವೇಶ ಮಾಡ್ತೀನಿ. ಬುದ್ಧ ಹೌದು, ಬುದ್ಧ. ಕವಿಗಳು ಬಂದಿಲ್ಲ, ಬುದ್ಧ ಇದ್ದಾರೆ. ಬುದ್ಧ ಇದ್ದಾರೆ. ಇದು ನನ್ನ ಬಹಳ ಪ್ರಿಯವಾದಂತಹ ವ್ಯಕ್ತಿತ್ವ ಬುದ್ಧಂದು. ರಾಮ, ಕೃಷ್ಣ, ಬುದ್ಧ ಈ 3 ಜನ ನನಗೆ ಬಹಳ ಪ್ರಿಯರು. ಓ, ಅದರಲ್ಲಿ ಬುದ್ಧ ನಮ್ಮನೆಗೆ ಬಂದಿದ್ದು ಒಂದು ವಿಶೇಷ. ಏನು? ರವಿ ಬೆಳಗೆರೆ ಗೊತ್ತು ನಿಮಗೆ. ಒಂದ್ಸರಿ ಅವ್ರ ಆಫೀಸ್ಗೆ ಹೋಗಿದ್ದೆ. ಹೋದಾಗ ಅಲ್ಲಿ ಬುದ್ಧನ ವಿಗ್ರಹ ಇತ್ತು. ಆಗ ನಾನು ಕೇಳಿದೆ, ತುಂಬ ಚೆನ್ನಾಗಿದೆ ರವಿ ಇದು ಅಂತ ಹೇಳಿದೆ. ಹೌದಾ ಸರ್, ನೀವು ತುಂಬ ಇಷ್ಟ ಆಯ್ತು ನಿಮಗೆ ಅಂತ. ಹೌದಪ್ಪ, ಭಾಳ ಚೆನ್ನಾಗಿದೆ. ರಾತ್ರಿ ಮನೆಗೆ ಬಂದೆ. 9 ಗಂಟೆ ಸುಮಾರಿಗೆ ಬುದ್ಧ ಮನೆಗೆ ಬಂದ್ಬಿಟ್ರು. ಕಳಿಸ್ಕೊಟ್ಬಿಟ್ರು. ಸರ್, ನಿಮ್ಮ ಮನೇಲಿ ಇರಬೇಕಿದು. ನಮ್ಮನೇಲಿ ಇರೋಕ್ಕಿಂತ ನಿಮ್ಮ ಮನೇಲಿ ಇರೋದು ಒಳ್ಳೆ. ನೀವು ಬುದ್ಧಚರಣ ಮಹಾಕಾವ್ಯ ಬರಿತಾ ಇದ್ದೀರಿ. ಬುದ್ಧನ ಬಗ್ಗೆ ಮಹಾಕಾವ್ಯ ಬರ್ತದೆ. ದೊಡ್ಡ ಬರದೆ ಬುದ್ಧ ಮಹಾಕಾವ್ಯ, ಬುದ್ಧಚರಣ ಅಂತ. ಬುದ್ಧಚರಣ 300 ಪುಟಗಳದ್ದು ಬೃಹತ್ ಕಾವ್ಯ. ವಾವ್, ಗ್ರೇಟ್. ಅದನ್ನು ಅದಕ್ಕೆ ಕಳಿಸ್ಕೊಟ್ರು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅದ್ರ ಕಾರ್ವಿಂಗು, ಅದ್ರ ಕೆತ್ತನೆ ಏನು ನೋಡಿ. ಇದ್ರು ಪೀಠ ಕೂಡ ಎಲ್ಲ ಪೀಠನು ಸಮೇತ ಕಳಿಸಿದ್ದಾರೆ. ಅದೇನು ಅಭಿಮಾನ ಅವರಿಗೆ ಪಾಪ. ವಾವ್, ನೈಸ್. ಯಾಕೆ ಸ್ವಲ್ಪ ಮಂದ ಬೆಳಕಿದೆಯಲ್ಲ, ಯಾಕೆ? ಬೇಕಂತಾನೆ ಮಾಡಿದ್ದ ಬೆಳಕು ಕಡಿಮೆ ಮಾಡಿದ್ದ? ಬೆಳಕು ಇದೆಯಲ್ಲ, 2 ಲೈಟ್ ಇದೆ. ಹಾಂ, ಸಾಕು. ಅಥವಾ ಪ್ರಖರವಾದ ಬೆಳಕೇನಾದರೂ? ತೀರಾ ಪ್ರಕಾರ ಬೇಡ. ಕಣ್ಣು ಕುಕ್ಕತ್ತೆ ಅದು. ಇದು ಒಂದು ಪುಟ್ಟ ಲೈಬ್ರರಿ. ಕವಿಗಳ ಲೈಬ್ರರಿ. ಪುಟ್ಟ ಲೈಬ್ರರಿ ನೋಡಿ. ಕನ್ನಡದ ಬಹಳ ಮುಖ್ಯ ಕೃತಿಗಳೆಲ್ಲ ಇವೆ, ಕನ್ನಡ ಮತ್ತು ಇಂಗ್ಲಿಷ್. ಇಲ್ಲಿ ಕೂಡ. ವಾವ್. ನಾನು ಮಾಸ್ಟರ್ ಹಿರಣ್ಣಯ್ಯನವರ ಆತ್ಮಕತೆ ಉತ್ತರಾರ್ಧ ತಾವೇ ಬರೆದಿರೋ ಪುಸ್ತಕ. ಹೌದು, ತಮ್ಮ ಪುಸ್ತಕ ಇದೆ ಇಲ್ಲಿ ಎಲ್ಲ. ನಾನು ಅಲ್ಲಿ ಪಕ್ಕದಲ್ಲಿದೆ, ತೋರಿಸ್ತೀನಿ. ಓಕೆ ನೋಡಿ, ನಂದು ಪುಸ್ತಕನೇ ಇದೆ. ಸಮಗ್ರ ಕವಿತೆಗಳು ಈ ಭಾಗ 2 ಇದು. ಭಾಗ 1 ಇದೆ, ಇದು 2. ಎರಡನೇದು. ಹೌದು, ಕ್ಲಾಸಿಕ್ ಕೃತಿಗಳೆಲ್ಲ ಇವೆ ಇಲ್ಲಿದ್ದಾವೆ. ಸಪ್ತ ಸಾರಸ್ವತ ಗೋಪಾಲಕೃಷ್ಣ ಪೈಗಳದು. ಬರೀ ನೈಸ್. ಎಂಥ ಕಾದಂಬರಿ ಇದು. ಒಳ್ಳೆ ಕಾದಂಬರಿ, ತುಂಬ ಒಳ್ಳೆ ಕಾದಂಬರಿ. ಆ ಕೊಂಕಣಿ ಪೈಗಳ ಹಿನ್ನೆಲೆ ಇರುವಂಥ. ಆಮೇಲೆ ಇದು ನನ್ನ ಮಲಗೋ ಮನೆ ನೋಡಿ. ಎಲ್ಲೆಲ್ಲೂ ಬುದ್ಧಮಯ ಜಗತ್ತು. ಓ, ಹೌದಲ್ಲ. ಬುದ್ಧಮಯಂ ಜಗತ್ ಸರ್ವಂ. ಓ, ಎಷ್ಟು ಬುದ್ಧಗಳಿವೆ ಅಂತ ನೋಡ್ಬೋದು ನೀವು. ಬುದ್ಧ ಮತ್ತು ಕೃಷ್ಣ ತುಂಬ ಇದೆ. ಸೊ ಇದು ಇನ್ನೊಂದರೆ, ಇದರಲ್ಲಿ ಏನೊಂದು ವಿಶೇಷ, ಸಮಗ್ರ ಕಾವ್ಯ, ಕಥೆ, ಕಾದಂಬರಿಗಳಿವೆ ಇಲ್ಲಿ. ಎಲ್ಲ ಸಮಗ್ರಗಳು. ಕುವೆಂಪು, ಬೇಂದ್ರೆ, ನರಸಿಂಹಾಚಾರ್ಯರು, ನರಸಿಂಹಸ್ವಾಮಿಗಳು, ಅಡಿಗರು, ಶಿವದೊಟ್ಟನವರು, ಕಣಿವೆಯವರು, ಪೂತಿನ ಅವರು, ಎಲ್ಲರದ್ದು ಇದೆ ನೋಡಿ ಸಮಗ್ರಗಳು, ಕಂಪ್ಲೀಟ್ ವರ್ಕ್ಸ್. ವಾವ್. ತಕ್ಷಣ ಬೇಕಂದ್ರೆ ರೆಫರ್ ಮಾಡಲಿಕ್ಕೆ ಆಗುತ್ತೆ. ಅಲ್ಲಿ ಕೂತು ವಿರಮಿಸ್ತಾ ಪುಸ್ತಕ ತಗೊಂಡು ಇಲ್ಲೇ ಬರೀತೀನಿ. ಎಲ್ಲಿ? ಇಲ್ಲೇ ಕಂಪ್ಯೂಟರ್ ಬಳಸ್ತೀರಿ? ಓ, ತಾವು ಸಕಾಲಿಕ ಅಪ್ಡೇಟ್ ಆಗಿದಿರ್ತಾವೆ. ಓ, ಸೂಪರ್ ಸರ್. ಸೊ ಈಗ ಪೆನ್ಗಿಂತಲೂ ಕಂಪ್ಯೂಟರ್ ಕೆಲಸ ಜಾಸ್ತಿ. ಇಲ್ಲ, ಪೆನ್ನಲ್ಲಿ ಬರೀ ಬಹಳ ಕಡಿಮೆ. ಎಲ್ಲ ಕಂಪ್ಯೂಟರ್ಲೇ ಮಾಡೋದು. ನಾನು ಬುದ್ಧಚರಣ ಮಹಾಕಾವ್ಯ ಎಲ್ಲ ಇಲ್ಲೇ ಮಾಡಿದ್ದು. ಸೊ ನೀವು ಹಸ್ತಪ್ರತಿ ಬರ್ಕೊಟ್ಟು ಟೈಪ್ DTP ಮಾಡಿಸೋದಿಲ್ಲ? ಇಲ್ಲ, ಡೈರೆಕ್ಟ್. ಅಯ್ಯಪ್ಪ, ಮಾಡಿ ಆಮೇಲೆ ತಿದ್ದೋಕೆ ನನಗೆ ಅನುಕೂಲ, ಎಡಿಟ್ ಮಾಡೋದಕ್ಕೆ ತಿದ್ದೋಕೆ. ಹೌದು ನೋಡಿ, ಭಾಳ ಅನುಕೂಲ ಆಗುತ್ತೆ. ಬುದ್ಧಚರಣ ಮಹಾಕಾವ್ಯ ಅಂದ್ರೆ ಈ ರಾಮಾಯಣ ದರ್ಶನಂ ತರ ಬುದ್ಧನ ಬಗ್ಗೆ. ಹೌದು, ರಾಮಾಯಣ ದರ್ಶನಂ ತರ. ಕರೆಕ್ಟ್. ಇದು ನಂದು ಆತ್ಮಕಥೆ, ಆಟೋಬಯೋಗ್ರಫಿ. ನೆನಪಿನ ಹೊರತೆ. ತಾವು ಹೇಳಿದಿರಿ, ಅಂಜನಾ ಹೆಗಡೆ ಅವರು ಬರ್ಕೊಂಡಿದ್ದಾರೆ. ವಾವ್. ಅವ್ರದ್ದು ನೆನಪಿನ ದೋಣಿಯಲ್ಲಿ ನಿಮ್ಮ ನೆನಪಿನ ಹೊರತೆ. ಹೌದೌದು. ಇದು ಸಮಗ್ರ ಕಾವ್ಯ 1. ಬಾಕಿದೆಲ್ಲ ಬೇರೆ ಬೇರೆ. ಓಕೆ. ನನ್ನ ಪುಸ್ತಕಗಳೆಲ್ಲ ಇದೆ ನೋಡಿ. ಕಂಪ್ಲೀಟ್ ನಾನು ಬರೆದಿರೋದು ಇದೆಲ್ಲ. ಈ ರ್ಯಾಕ್. ವಾರ್ತಾ ಇಲಾಖೆಯಲ್ಲಿ ತಮ್ಮದೊಂದು ಇದು ದಾಖಲೆ ಸಿಕ್ತು, 70 ಕೃತಿಗಳನ್ನು ರಚಿಸಿದ್ದೀರಿ ಅಂತ. ಈಗ 100ಕ್ಕೆ ಮೇಲೆ ಆಗ್ಬಿಟ್ಟು. ವಾರ್ತಾ ಇಲಾಖೆ ಡಾಕ್ಯುಮೆಂಟ್ ಈಗ. ವಾವ್. ಅದರಲ್ಲಿ ಕಾವ್ಯ ಇದೆ, ಕಥೆ ಇದೆ, ನಾಟಕ ಇದೆ, ಶಿಶು ಸಾಹಿತ್ಯ ಇದೆ, ಕಾದಂಬರಿ ಇದೆ, ವಾವ್, ವಿಮರ್ಶೆ ಇದೆ, ಮಕ್ಕಳ ಸಾಹಿತ್ಯ ವಿಶೇಷವಾಗಿ. ತಮ್ಮದೊಂದು ನಾಟಕ ನನ್ನ ಶ್ರೀಮತಿ ಅಭಿನಯಿಸ್ತಿದ್ರು, ಚಿತ್ರಪಟ. ಸಮಷ್ಟಿ ಬಹಳ ಚೆನ್ನಾಗಿ ಮಾಡಿದ್ರು. ಅವ್ರು ಕೊರವಂಜಿ ಮಾಡ್ತಿದ್ರು. ಬಹಳ ಇಂಪಾರ್ಟೆಂಟ್ ರೋಲ್. ಹೌದು, ಸೀತೆ ಕೊರವಂಜಿ ಇಬ್ರು. ಹೌದು, ವೆರಿ ಇಂಪಾರ್ಟೆಂಟ್. ತುಂಬಾ ಒಳ್ಳೆ ನಾಟಕ ಅದು. ಅಲ್ಲಿ ನೀವು ಇವ್ರನ್ನೇ ಹೇಳಿಲ್ಲ, ಹಾಗೆ ಬಿಟ್ಟೋದ್ರಿ ಅವ್ರನ್ನ. ಅವ್ರು ಬೇಜಾರು ಮಾಡ್ಕೋತಾರೆ ನೋಡಿ ಅವ್ರೀಗ.
ಇವ್ರು ಬಹಳ ಇಂಪಾರ್ಟೆಂಟ್. ಮತ್ತೆ ಅವ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ ನೀವು, ಕವಿ ಪತ್ನಿ ಬಗ್ಗೆ ಏನು ಹೇಳ್ತಿಲ್ಲ ನೀವು. ಪತ್ನಿ ಈ ಸಣ್ಣದೊಂದು ಕ್ಯಾಮ್ರಾದಲ್ಲಿ ತೆಗೆದ ಫೋಟೋ ಇತ್ತು, ಅದನ್ನ ಎಲ್ಲಾರು ಮಾಡಿ ಈ ತರ ಮಾಡ್ಕೊಟ್ಟಿದ್ದಾರೆ. ಶಂಕರ್ ಲಕ್ಷ್ಮಣರಾವ್ ತಮ್ಮ. ಓಹೋ ಲಕ್ಷ್ಮಣರಾವ್ ಇರ್ತಮ್ಮ, ಹೌದು, ಫೋಟೋಗ್ರಾಫರ್ ಅವರು. ಕರೆಕ್ಟ್. ಅಮ್ಮ ಪರಿಚಯ, ಹೆಸರು? ರಾಜಲಕ್ಷ್ಮಿ. ಹಾಂ, ಇದು ನಾನೇ. ಹಾಂ, ಈಗ ಇದನ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ ಇವರು, ಹಾಂ, ಮಗ ಸೊಸೆ. ಇದು ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, 85ನೇ ಸಮ್ಮೇಳನ. ಹಾಂ, ಕಲಬುರಗಿ ಅಧ್ಯಕ್ಷತೆ. ಹೌದು, ಕಲಬುರಗಿ ಅಲ್ಲಿ. ವಾವ್. ಈಗ ರಾಜಲಕ್ಷ್ಮಮ್ಮನವರು ಇಲ್ಲ, ಎಷ್ಟು ವರ್ಷ ಆಯಿತು? 2007 ಹೋಗಿದ್ದು. 23 ಆಯ್ತು, 20 ವರ್ಷ ಮೇಲೆ ಆಯ್ತು. 15 ವರ್ಷ ಆಯಿತು. ಆಮೇಲೆ ಇಲ್ಲಿ ಡೈನಿಂಗ್ ಸೆಕ್ಷನ್ ಇದು. ಅದೇ ಇಲ್ಲಿ ಕೂಡ ಅವ್ರ ಅತ್ತೆ ಹಾಕ್ಕೊಂಡಿದ್ದಾಳೆ. ಅವರ ಸೂಪರ್ವಿಷನ್ ಆಗ್ಬೇಕೆಲ್ಲ ಊಟ ತಿಂಡಿ ಅಂತ. ಓ ಅಮ್ಮ, ಅತ್ತೆಯವ್ರು ನಡೆಸ್ತಿದ್ದಾರೆ ಅಂತ? ಅತ್ತೆಯವ್ರು ನಡೆಸ್ತಿದ್ದಾರೆ ಅಂತ ಅವ್ರದ್ದು. ಏನು ಸೊಸೆ ಸರ್ ನೋಡಿ. ಹಾಂ, ಆಯ್ತಾ? ಇಷ್ಟು ಇಲ್ಲಿ ಬನ್ನಿ ದೇವ್ರ ಮನೆ ನೋಡೋಣ. ದೇವ್ರ ಮನೆ, ಕವಿಗಳ ದೇವ್ರ ಮನೆ ಹೇಗಿರುತ್ತೆ ಅಂತ. ಹೇಗಿದೆ? ಎಷ್ಟು ಬೇಕೋ ಅಷ್ಟು ಕಟ್ಟಾಗಿದೆ. ಯಾವುದೂ ಅತಿ ಇಲ್ಲ. ಹಾಂ, ಅತಿ ಆದರೆ ಸ್ವಲ್ಪ ಸಮಸ್ಯೆ. ಹೌದು ಅಲ್ವೇ? ಹೌದು. ಆಮೇಲೆ ಅವರೆಲ್ಲ ಹೊಂದ್ಕೊಂಡು ಹೋಗ್ತಾರೆ. ದೇವತೆಗಳಿದಾರಲ್ಲ ಹಾಂ, ನಮ್ಮ ಹಿಂದೂಗಳಲ್ಲಿ ಅವರಲ್ಲಿ ಪರಸ್ಪರ ಜಗಳ ಇಲ್ಲ. ಹಾಂ ಹಾಂ, ದೇವ್ರುಗಳಂತೂ ಹೊಂದ್ಕೋತಾರೆ. ಅವರು ಹೊಂದ್ಕೊಂಡು ಬಿಡ್ತಾರೆ ಪಾಪ. ದೇವ್ರ ಹೆಸರಲ್ಲಿ ನಾವು ಜಗಳ ಆಡಂಗಿಲ್ಲ, ನಾವು ಜಗಳ ಮಾಡೋದು ಅಷ್ಟೇ. ದೇವ್ರ ಹೆಸರಿನಲ್ಲಿ ದೇವ್ರುಗಳು ದೇವ್ರ ಥರನೇ ಇರ್ತಾರೆ. ದೇವ್ರ ಥರ ಇರ್ತಾರೆ. ದೇವರಂತೆ ಒಂದು ಠಾವಲಿ ಕೂಡುವೆ ಅಂತ ಪುರಂದರದಾಸರಲ್ಲಿ ಬರುತ್ತೆ. ಕೃಷ್ಣ ಹೇಳ್ತಾನೆ, ನಾನೇನು ಗಲಾಟೆ ಮಾಡಲ್ಲಮ್ಮ, ಗುಮ್ಮನ್ ಕರಿಬೇಡ, ದೇವರಂತೆ ಒಂದು ಠಾವಲಿ ಕೂಡುವೆ, ದೇವ್ರ ಥರ ಒಂದು ಮೂಲೆಯಲ್ಲಿ ಕುತ್ಕೋತೇನೆ ಅಂತ ಕೃಷ್ಣನ ಹೇಳ್ತಾನೆ ತಾಯಿಗೆ. ಕೃಷ್ಣ ಹೇಳಿ ತಮ್ಮ ಲೋಕದ ಕಣ್ಣಿಗೆ ರಾಧಿ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಅಬ್ಬಾ, ಎಷ್ಟು ವರ್ಷ ಆಯ್ತು ಬರೆದು? 30 ವರ್ಷ ಮೇಲೆ ಆಯ್ತು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ. ಎಲ್ಲ 80s ಅಲ್ಲಿ ಬರೆದಿರೋದು ನಾನು ಅದನ್ನೆಲ್ಲ ಹಾಡುಗಳೆಲ್ಲ. ಅಬ್ಬಾ, ಕಿಚನ್ ತೋರ್ಸ್ಬೇಕಂತ ಸೊಸೆಯವ್ರು ಹೇಳ್ತಿದಾರಲ್ಲ. ಇಲ್ಲ, ಅದು ವಿಶೇಷ ಇದೆ. ಅದೇ ವಿಶೇಷ ಇದೆ ಅಂತ ಬನ್ನಿ ಹೋಗೋಣ. ವಿಶೇಷ ನೀವು ಹೆಚ್ಚಿಕೊಡ್ತೀರಲ್ಲ ಎಲ್ಲ. ನಾನು ತರಕಾರಿ ಎಲ್ಲ ಹೆಚ್ಚಿ ಅವ್ರು ಸಹಾಯ ಮಾಡ್ತೀನಿ. ಏನು ತರಕಾರಿ ಹೆಚ್ಚು ನಿಮ್ದೇ? ಹೌದು, ಕವಿಗಳದೇ ಕೆಲಸ ಅದು. ಹೌದು, ನಾನು ಏನು ಮಾಡ್ಬೇಕಲ್ಲ ಪಾಪ ಅವಳಿಗೆ. ಹಾ, ಅಲ್ಲ ನಾನು ಕವಿ ಲೋಕಪ್ರಸಿದ್ಧರು ಅಂತ ಹೇಳಂಗಿಲ್ಲ. ಅದೇನಿದ್ರು ಹೊರಗಡೆ ಮನೆಯಲ್ಲಿ ಶುದ್ಧಾಂಗ ಗೃಹಸ್ಥ. ಓಕೆ, ನೈಸ್, ತುಂಬ ಚೆನ್ನಾಗಿದೆ, ಬಹಳ ವಿಶಾಲವಾಗಿದೆ ನಿಮ್ಮ ಅಡುಗೆ ಮನೆ. ನೀರು ಕೊಡಮ್ಮ ಕುಡಿಯಕ್ಕೆ ಸ್ವಲ್ಪ. ಆ ಫೋಟೋಗೂ ಒಂದು ಕತೆ ಇದೆಯಲ್ಲಪ್ಪ, ಅದನ್ನ ಹೇಳಿ. ಈ ಸಖಿ ಮನೆ ಹೊಸದಾಗಿ ಕಟ್ಟಿದ್ರು, ಅದಕ್ಕೆ ಆ ಸಖಿ ಆ ಫೋಟೋನ ಪ್ರೆಸೆಂಟ್ ಮಾಡಿದೆ ಅವ್ರಿಗೆ. ಸಿಂಬಾಲಿಕ್ ಆಗಿದೆ ಇದು. ಸಖಿ ಬಾಳು ಹರಿಯುವ ಹೊಳೆ ಮನೆ ಹಾಗಿದವಣಿ. ತುಂಬ ಚೆನ್ನಾಗಿದೆ ಇದು, ಸಕ್ಕತ್ತಾಗಿದೆ. ಕವಿಗಳಿಗೆ ಮೆಟ್ಲತ್ತು ಸ್ವಲ್ಪ ಕಷ್ಟ, ನಾವೇ ಹೋಗಿ ಆ್ಯಕ್ಚುಲಿ ಕವಿಗಳ ಮನೆ ಮೇಲೆ ಏನಂತ ನೋಡೋಣ. ವಾವ್, ಓ ಏನು ಇದು? ಕಲಾವೇದಿಕೆ ಇದು ಆಕ್ಚುಲಿ. ಹಾಂ, ಅಮ್ಮ ತೀರ್ಕೊಂಡ್ಮೇಲೆ ಅಮ್ಮನ ಹೆಸರಲ್ಲಿ ಇಲ್ಲಿ ಒಂದು ಸ್ಟೇಜ್ ಮಾಡಿದ್ವಿ. ಇಟ್ಸ್ ಇದೊಂದು ಕಲಾಮಂದಿರ ಇದು. ಕಲಾಮಂದಿರ, ಮಿನಿ ಆಡಿಟೋರಿಯಂ ಮನೆ ಒಳಗೆ. ಮನೆ ಒಳಗಡೆ. ಸೊ ಏನು ನಡೀತು ಇಲ್ಲಿ? ಒಂದು 6-7 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ವಿ ನಾವಿಲ್ಲಿ. ಏನು ಕಾರ್ಯಕ್ರಮ? ಎಲ್ಲಾನು ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ. ಪ್ರತಿ ತಿಂಗಳು ಮಾಡ್ತಾ ಇದ್ವಿ. ಪ್ರತಿ ತಿಂಗಳು 6ನೇ ತಾರೀಕು ಅಮ್ಮ ಹೋಗಿದ್ದು. ಸೊ ಪ್ರತಿ ತಿಂಗಳು ಅದನ್ನ ಮಾಡ್ತಾ ಇದ್ವಿ. ಈಗ ಅಪ್ಪಂಗೆ ಆರೋಗ್ಯ ಸರಿ ಇಲ್ಲ ಅಂದಾಗಿಂದ ಬಿಟ್ಟಿದ್ದೀವಿ ಅದನ್ನೆಲ್ಲ ಮಾಡೋದು. ಸೊ ಇಲ್ಲಿರೋದೆಲ್ಲ ಅಪ್ಪಂಗೆ ಬಂದಿರೋ ಅವಾರ್ಡ್ಸ್ಗಳು. ಓಕೆ, ಇವೆಲ್ಲ ಬುಕ್ಸು. ದೊಡ್ಡ ಲೈಬ್ರರಿನೇ ಇದೆ ಇಲ್ಲಿ. ವಾವ್, ಮನೆ ಒಳಗಡೆ ಒಂದು ಪುಟ್ಟ ಸಭಾಂಗಣ, ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಅಂತೇಳಿ. ಸೊ ಅವರಿಗೆ ತುಂಬಾ ಇಷ್ಟವಾದವ್ರದ್ದು ಅನಂತ ಸ್ವಾಮಿ ಅವ್ರದ್ದು, ಅಶ್ವಥ್ ಅವ್ರದ್ದು. ಇದು ಅಮ್ಮನ ಫೋಟೋ. ಅಲ್ಲಿ ಬೇಂದ್ರೆ, ಕಡೆ ಕುವೆಂಪು, ಮಾಸ್ತಿ, ನರಸಿಂಹಸ್ವಾಮಿ, ಕಾರಂತರು, GSS, ಅಡಿಗರು ಎಲ್ಲರ ಫೋಟೋಗಳನ್ನ ಹಾಕೊಂಡಿದ್ದಾರೆ. ಅವ್ರಿಗೆ ಇಷ್ಟ. ಆ ಕಡೆನೂ ಇದೆ. ಮೇನ್ ಅವಾರ್ಡ್ ಬಂದು ಇದು ಸಿನಿಮಾಗೆ ಬಂದಿದ್ದು ಅವ್ರಿಗೆ ಅವಾರ್ಡ್. ಹಸಿರು ರಿಬ್ಬನ್ ಸಿನಿಮಾಗೆ ಫಿಲ್ಮ್ಫೇರ್ ಅವಾರ್ಡ್ ಬಂತು. ಹಸಿರು ರಿಬ್ಬನ್ ಲಿರಿಕ್ಸ್ಗೆ ಬಂತು. ಒಂದು ಕನಸಿನ ಹಿಂದೆ ಚಿನ್ನಾರಿ ಮುತ್ತ. ಚಿನ್ನಾರಿ ಮುತ್ತಗೆ ಅವಾರ್ಡ್ ಅದು ಬರ್ಲಿಲ್ಲ ಅವ್ರಿಗೆ. ಬಟ್ ಜನರ ಹೃದಯದಲ್ಲಿ ಅವಾರ್ಡ್ ಇದೆ ಬಿಡಿ. ಯಾವತ್ತು ನೋಡಿದ್ರು ಬೇಜಾರಾಗಲ್ಲ, ಯಾವತ್ತು ಕೇಳಿದ್ರು ಹೊಸರಾಗಿರುವಂಥ ಹಾಡುಗಳು.
ನೈಸ್, ತುಂಬ ಚೆನ್ನಾಗಿದೆ ಅದು. ಈ ಕಾರ್ಯಕ್ರಮಗಳು ಸ್ವಲ್ಪ ಕಮ್ಮಿ ಆಗಿವೆ. ಈಗ ಮಾಡಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಪುಸ್ತಕ ಇದೆಯಲ್ಲ ಇಲ್ಲಿ, ಅದು ಅಪ್ಪ ಪುಸ್ತಕ ಬರೆದ್ರು, ಋಗ್ವೇದ ಸ್ಫುರಣ ಅಂತ. ಸೊ ಅದು ಬರೆಯೋಕೆ ಮುಂಚೆ ಅಷ್ಟು ಪುಸ್ತಕನೂ ಲೈಬ್ರರಿ ಹೋಗಿ ಪರ್ಚೇಸ್ ಮಾಡಿ ಅದಷ್ಟನ್ನು ಓದಿ ಆಮೇಲೆ ಅವ್ರು ಬರೆದಿರೋದು ಪುಸ್ತಕ. ಅದು ಎಷ್ಟು ಪ್ರೆಷಿಯಸ್ ಅದು ಅಂತಂದ್ರೆ ಋಗ್ವೇದದು ನೀವು ನಂಬಲ್ಲ. ಒಂದೊಂದು ಪುಸ್ತಕನ ಒಂದೊಂದು ದಿನದಲ್ಲಿ ಮುಗಿಸ್ತಾ ಇದ್ರು ಓದಿ. ಎಷ್ಟು ಪುಸ್ತಕ? ಒಂದೊಂದು 500 ಪೇಜ್ ಇದೆ. ಇನ್ನೂ ಜಾಸ್ತಿ ಇದೆ ಇದು, ಇನ್ನೂ ಜಾಸ್ತಿ. ತಗೊಂಡು ನೋಡೇ ಬಿಡೋಣ. ನೋಡಿ ನೋಡಿ, ಅಂದ್ರೆ ಅವರು ಏನೇ ಕೆಲಸ ಮಾಡಿದ್ರು ಎಲ್ಲ ವರ್ಕ್ ಮಾಡಿ ಆಳಕ್ಕೆ ಹೋಗಿ ನೋಡಿ ಸ್ನೇಹಿತರೆ. ಇದು ಋಗ್ವೇದ ಸಂಹಿತೆ ಅನೇಕ ಸಂಪುಟಗಳಲ್ಲಿದೆ. ಇದು ಪುಸ್ತಕ ಸಿಗೋದೇ ಇಲ್ಲ, ಅವರು ಹುಡ್ಕೊಂಡು ಹೋಗಿ ಲೈಬ್ರರಿಗೆ ಹೋಗಿ ತಗೊಂಡ್ಬಂದು 1000 ಪೇಜು, ಪ್ರತಿ ಪುಸ್ತಕ 1000 ಪೇಜು. ಒಂದೊಂದು ದಿನ ಒಂದೊಂದು ಪುಸ್ತಕ ಮುಗಿಸ್ಯಾರೆ. ಬೆಳಗ್ಗೆ ಈಗಲೂ ಅವರು 4 ಗಂಟೆಗೆ ಹೇಳ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಅವ್ರು ಕೆಲಸ ಮಾಡೋದು, ಓದೋದು ಬರೆಯೋದೆಲ್ಲ ಅವ್ರು ಮಾಡೋದು 4ರಿಂದ 6 ಅಥವಾ 7 ಗಂಟೆ. ಬೆಳಿಗ್ಗೆ 3 ತಾಸು ರೊಟೀನ್ ಅವ್ರದ್ದು ಶುರು ಆಗೋದು. ಪ್ರೊಫೆಸರ್ ಆಗಿದ್ರು. ಯಾವ ಕಾಲೇಜು? ಸೇಂಟ್ ಜೋಸೆಫ್ ಕಾಲೇಜ್. ಸೇಂಟ್ ಜೋಸೆಫ್ ಪ್ರೊಫೆಸರ್. ಸೇಂಟ್ ಜೋಸೆಫ್ ಕನ್ನಡ ಪ್ರೊಫೆಸರ್. ಹೌದು, ಕನ್ನಡದ ಕವಿ. ಕರೆಕ್ಟ್. ಥ್ಯಾಂಕ್ ಯು, ಗ್ರೇಟ್. ಅಮ್ಮ ಸರ್ದು ನೋಡಿ ಪುಸ್ತಕ ತಗೊಳ್ಳಿ, ಚೆನ್ನಾಗಿರೋದಾರ. ಫ್ಯಾಮಿಲಿ ಫೋಟೋನಾ? ಫ್ಯಾಮಿಲಿ ಫೋಟೋ, ತುಂಬ ಹಳೇದು. ಇಲ್ಲಿ ಅಪ್ಪ, ಅಪ್ಪನಮ್ಮ, ಅಮ್ಮನ ಅಮ್ಮ. ಓಹೋ, 3 ಜನರೇಷನ್. 3 ಜನರೇಷನ್ ಆಯ್ತು. ಇಲ್ಲೇ 3 ಜನರೇಷನ್ ಇಲ್ಲ ಆಯ್ತು. ಇವ್ 4 ಜನ ಅಪ್ಪನ ಮಕ್ಕಳು. 4 ಜನರೇಷನ್. ನಮ್ಮ ಮಕ್ಕಳು ಇವರು 3 ಜನ. ಅವಾಗ 5 ಜನರೇಷನ್. 5 ಜನರೇಷನ್ ಫೋಟೋ ಇದೆ. ಇವರು ಸೀತಾಜಿ ಅಂತ, ರತ್ನಜ್ಜಿ ಅಮ್ಮ. ಇವರ ತಾಯಿ ಇವರು? ಹೌದು, ಸೀತಾಜಿ ಅಂತ. 101 ವರ್ಷ ಇದ್ರು ಅವರು. ಸೂಪರ್. ಒಂದು ಕಥೆಗಳು ಬರುತ್ತೆ ಮನೆಯಲ್ಲಿ ನಮ್ದು ತುಂಬಾ. ಆಗಲಿ. ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ಮಕ್ಕಳ ರೂಮು. ಮಕ್ಕಳ ರೂಮು. ಹಾಂ, ಇಲ್ಲಿರೋ ಎಲ್ಲ ಬುಕ್ಸ್, ರೀಡಿಂಗ್ ಬುಕ್ಸ್ ಏನೇನಿದೆ ಎಲ್ಲ ಅಪ್ಪನೇ ಕೊಡ್ಸಿರೋದು. ಅವ್ರದ್ದೊಂದು ಏನು ಹ್ಯಾಬಿಟ್ ಈಗ್ಲೂ ಅಂದ್ರೆ, ವರ್ಷಕ್ಕೆ 1 ದಿನ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಬುಕ್ ಸ್ಟಾಲ್ಗೆ. ಯಾವ್ದು ಅಂಕಿತನೋ ಸ್ವಪ್ನನೋ ಯಾವ್ದಾದ್ರು ಸರಿ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಕ್ಳಿಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕ ತಗೊಳ್ಳಿ. ಅನ್ಲಿಮಿಟೆಡ್. ಅವ್ರು ಎಷ್ಟಾರು ಆಗ್ಲಿ ದುಡ್ಡು ಅದನ್ನ ನೋಡೋದೇ ಇಲ್ಲ ಅಪ್ಪ. ಅಷ್ಟು ಮಕ್ಕಳು 7 ಜನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಷ್ಟು ಜನನು ಬುಕ್ಗಳು ಆರಿಸ್ಕೊಂತಾರೆ. ಅದೆಲ್ಲ ತಗೊಂಡಾದ್ಮೇಲೆ ಅಲ್ಲಿಂದ ವಿದ್ಯಾರ್ಥಿ ಭವನ್ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮೊಮ್ಮಕ್ಕಳ ಜೊತೆ ದೋಸೆ ತಿನ್ನೋದು, ಆಮೇಲೆ ವಾಪಸ್ ಬರೋದು. ಸೊ 1 ಡೇ ಫುಲ್ ಅವ್ರಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ. ಕಿಂದ್ರ ಜೋಗಿ ತರ ಇವರು ಅಜ್ಜ 7 ಮೊಮ್ಮಕ್ಕಳು 7 ಜನ ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ನಾವ್ಯಾರು ಹೋಗಂಗಿಲ್ಲ ಅವಾಗ. ದೊಡ್ಡವರು ಯಾರು ಇಲ್ಲ, ಅವ್ರೊಬ್ರೆ ಕರ್ಕೊಂಡು ಹೋಗ್ತಾರೆ ಎಲ್ಲಾರು. ಹೋಗ್ಬಿಟ್ಟು ಅವ್ರಿಗೆ ಏನ್ ಬೇಕೋ ತಿಂಡಿ ಕೊಡ್ಸಿ. ವಿದ್ಯಾರ್ಥಿ ಭವನ ಅಂತೂ ಕನ್ಫರ್ಮ್. ಅದೇ ಬೇರೆ ಕಡೆ ಎಲ್ಲಾರು ಹೋಗ್ಬೇಕು ಅಂದ್ರೆ ಹೋಗ್ಬಿಟ್ಟು ಹಾಗೆ ಪುಸ್ತಕನ ಕೊಡಿಸ್ಬಿಟ್ಟು ಬರೋದು. ಯಾವ್ದಾದ್ರು ಸರಿ, ಎಷ್ಟು ಪುಸ್ತಕನಾದ್ರು ತಗೊಳ್ಳಿ, ಕೇಳಲ್ಲ ಅವರು. ಎಷ್ಟೋ ವರ್ಷ ಪಾಲಿಸಿದ್ದಾರೆ ಅದನ್ನ. ಈಗಲೂ ಮಾಡ್ತಾ ಇದ್ದಾರೆ, ಸ್ಟಿಲ್ ಈಸ್ ಡೂಯಿಂಗ್. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಬೇರೆ ಬೇರೆ ಊರಲ್ಲಿ ಇದ್ದಾರೆ. ಎಷ್ಟು ಜನ ಇದ್ರು ಅಷ್ಟು ಜನ ಅಂತೂ ಕರ್ಕೊಂಡು ಹೋಗ್ತಾರೆ ಈಗ. ಹಾಗೆ ನೈಸ್. ಪ್ರತಿ ಗೌರಿ ಹಬ್ಬಕ್ಕೆ ನಮಗೆಲ್ಲ ಸೀರೆ ಕೊಡಿಸ್ತಾರೆ, ರೇಷ್ಮೆ ಸೀರೆ ಕಂಪಲ್ಸರಿ ತಗೊಳ್ಳೇಬೇಕು ನಾವು. ಬೇಡಪ್ಪ ಏನಕ್ಕೆ ಬೇಡ ಅಂದ್ರೂ ಕೇಳಲ್ಲ ಅವರು, ತಗೊಳ್ಳೇಬೇಕು ನಾವೆಲ್ಲರೂ. ಸೊಸೆರು ಅವರೇ ಕೊಡಿಸ್ತಾರೆ, ಅವರು ಬರ್ತಾರೆ ನಮ್ಮ ಜೊತೆಗೆ. ನಾವು 4 ಜನ ಸೊಸೆರು ಒಟ್ಟಿಗೆ ಹೋಗ್ತೀವಿ. ಅವಾಗಲೂ ಮತ್ತಿರ್ಗ ಯಾವ್ದಾರ ಒಂದು ಹೋಟೆಲ್, ಒಳ್ಳೆ ಹೋಟೆಲ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದು. ಅವ್ರ ಗಂಡ್ ಮಕ್ಳೆಲ್ಲ ರೇಗಿಸ್ತಾ ಇರ್ತಾರೆ, ಅದಕ್ಕೆ ಬರೀ ಅವ್ರಿಗೆ ಮಾತ್ರ ಕೊಡಿಸ್ತೀರ, ನಮಗ್ ಕೊಡ್ಸಲ್ಲ. ಗಂಡ್ ಮಕ್ಳಿಗಿಲ್ಲ, ಕೊಡಿಸ್ತಾರೆ. ಅವ್ರು ದುಡಿತಾರಲ್ವ, ಅವ್ರ ಅದಕ್ಕೆ ಅವ್ರದ್ದು ಲೆಕ್ಕ. ದಟ್ಸ್ ವೈ ಈಸ್ ಅಪ್ಪ. ಎಸ್, ವಾವ್, ಆಲ್ವೇಸ್. ಸೂಪರ್, ಗ್ರೇಟ್ ಮಾ, ಥ್ಯಾಂಕ್ ಯು. ನೋಡಿ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ಇಲ್ಲಿ ಹೇಗಿರುತ್ತೆ ನೋಡಿ. ಗ್ರೇಟ್. ಎಲ್ಲ ಹಬ್ಬನೂ ನಾವು ಒಟ್ಟಿಗೆ ಮಾಡ್ತೀವಿ ಸೇರ್ಕೊಂಡು. ಸೊ ಈಗ 4 ಗಂಡು ಮಕ್ಕಳು, 4 ಸೊಸೆಯಂದ್ರು, ಮೊಮ್ಮಕ್ಕಳು. ಇಟ್ಸ್ ಎ ಹ್ಯೂಜ್ ಫ್ಯಾಮಿಲಿ. ಹೌದು, ಒಂದು ಹಬ್ಬ ಅಂದರೆ ನಮ್ಮಲ್ಲಿ ಒಂದು 20 ಜನ ಸೇರ್ತೀವಿ ನಾವು, ಫ್ಯಾಮಿಲಿ ಅವರೇನೇನೆ. ಇದೇ ಮನೆ ಇಲ್ಲೇನೆ. ಅದೇ ಒಂದೊಂದು ಹಬ್ಬನೂ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಒಂದ್ಸಲ ಗೌರಿ ಇವ್ರ ಮನೇಲಿ, ಇನ್ನೊಂದ್ಸಲ ಯುಗಾದಿ ಇನ್ನೊಬ್ರು ಮನೇಲಿ, ಸಂಕ್ರಾಂತಿ ಒಬ್ರು ಮನೇಲಿ, ದೀಪಾವಳಿ ಇನ್ನೊಬ್ರು ಮನೇಲಿ, ಹಾಗೆ ಅದು ರೊಟೇಟ್ ಆಗ್ತಾ ಇರುತ್ತೆ. ಅದು ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ, ಯಾರ ಮನೆ ಇರ್ತೋ ಅಲ್ಲಿಗೆ ಹೋಗೋದು ಎಲ್ಲರೂ. ಅಲ್ಲಿ ಬೆಳಗ್ಗೆ ಹೋದರೆ ರಾತ್ರಿ ತನಕ ಇದ್ದು ಎಲ್ಲ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಸರ್ 4 ಗಂಟೆಗೆ ವಾಕಿಗೆ ಹೋಗಲ್ಲ? 4 ಗಂಟೆಗೆ ವಾಕ್ ಹೋಗಲ್ಲ, ಅವ್ರು ಹೋಗೋದು ಏನಿದ್ರು 8 ಗಂಟೆಗೆ ಬೆಳಗ್ಗೆ. ಸೊ 4 ಗಂಟೆಗೆ ಎದ್ದು ಓದಿ. ಮೊದ್ಲಿಂದಾನು ಅಷ್ಟೇ, ಅವರು 4 ಅಂದ್ರೆ 4 ಕರೆಕ್ಟಾಗಿ ಎದ್ಬಿಡ್ತಾರೆ. ಒಂದಿನ 4ಕ್ಕೆ, ಒಂದಿನ 8ಕ್ಕೆ ಹೇಳಲ್ಲ. ಇಲ್ಲ, ಈಗ ಹುಷಾರ್ ತಪ್ಪ ಸ್ವಲ್ಪ ವೇರಿ ಆಗುತ್ತೆ ವಿನಃ
ಈ 1 ವರ್ಷ ಹಿಂದೆ ತನಕ ಅಂತೂ ನಾವು 4 ಗಂಟೆ ತನಕನೇ ಹೇಳ್ತಾ ಇದ್ರು. ಈಗ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.